ಹಾಯ್ ಆಲ್, ಇದು ಬಂದು ಫ್ರೈಡೇ ಮಿನಿ ಲಾಗ್ ಆಗಿರುತ್ತೆ. ಮನೇಲಿ ಸ್ವಲ್ಪ ಮಾವಿನ ಹಣ್ಣು ಇದ್ವಲ್ಲ ಅಂತೇಳಿ ನಾನು ಮಾವಿನ ಹಣ್ಣು ಲಡ್ಡು ಮಾಡೋಣ ಅಂತ ಅಂದ್ಕೊಂಡೆ. ಇದು ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಒಂದ್ಸಲ ಟ್ರೈ ಮಾಡ್ಬೋದು. ನಾನು ಇದಕ್ಕೆ 1 ಕಪ್ ಆಗುವಷ್ಟು ಕೋಕೋನಟ್ ಪೌಡರ್, ಡ್ರೈ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ. ಆ್ಯಂಡ್ 3 ಟೇಬಲ್ ಸ್ಪೂನ್ ಶುಗರ್ ತೊಗೊಂಡಿದ್ದೀನಿ. ಮತ್ತು 2 ಮಾವಿನ ಹಣ್ಣು ತೊಗೊಂಡು ಅದನ್ನು ಪ್ಯೂರ್ ಮಾಡಿ ಇಟ್ಕೊಬೇಕು. ಒಂದು ಕಡಾಯಿಗೆ ನಾವು 1/2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ ಪೌಡರ್ ಮಾಡಿಟ್ಕೊಂಡಿರ್ತೀವಲ್ವ ಕೋಕೋನಟ್ ಡ್ರೈ ಪೌಡರು, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಲೈಟ್ ಗೋಲ್ಡಿಶ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ. ಮ್ಯಾಂಗೋ ಪ್ಯೂರ್ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಅದು ಒಂದು ಥಿಕ್ನೆಸ್ ಬರುತ್ತೆ ಆಯಿತಾ, ಒಂಥರ ಥಿಕ್ನೆಸ್ ಬರುತ್ತೆ, ಅದು ಗೊತ್ತಾಗ್ತಾ ಇರುತ್ತೆ. ಆ ಥಿಕ್ನೆಸ್ ಬರೋವರೆಗೂ ನೀಟಾಗಿ ಎಲ್ಲ ಬಾಡಿಸ್ಕೊಂಡು ಆಮೇಲೆ ಶುಗರ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೀಟಾಗಿ ಅದು ಹಲ್ವಾ ಟೈಪ್ ಥರ ಬರುತ್ತೆ, ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇರಬೇಕು. ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಆ ಥಿಕ್ನೆಸ್ ಆಯಿತಾ. ನೋಡಿ, ಇವಾಗ ನೀವು ನೋಡ್ತಾ ಇರ್ಬೋದು ಹೇಗಾಗಿದೆ ಅಂಥೇಳಿ. ನೀಟಾಗಿ ಅದೇ ಥರನೇ ಎಲ್ಲನೂ ಆ ಮೀಡಿಯಮ್ ಫ್ಲೇಮಲ್ಲೇ ಅರೌಂಡ್ ಒಂದು 20 ಮಿನಿಟ್ಸ್ ಆದರೂ ಇದು ತೊಗೊಳುತ್ತೆ. ತೊಗೊಂಡಾದ್ಮೇಲೆ ಸ್ವಲ್ಪ ಕೂಲಾಗಕ್ಕೆ ಒಂದು ಬೆಚ್ಚಗೆ ಫೀಲ್ ಬರೋವರೆಗೂ ಇಟ್ಬಿಟ್ರೆ ಆಯಿತು. ಉಂಡೆ ಕಟ್ಕೊಳ್ಳೋಕ್ಕೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ. ಉಂಡೆ ಕಟ್ಕೋಬೇಕಾದ್ರೆ ಕೈಗೆ ಸ್ವಲ್ಪ ನಿಮ್ಗೆ ಅಂಟಿಸ್ದಂಗೆ ಆಗ್ತಿದೆ ಅಂತ ಅಂದರೆ ತುಪ್ಪ ಏನಾದರೂ ಸವರ್ಕೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು. 3 ಇಂಗ್ರೀಡಿಯೆಂಟ್ಸ್ ಇದ್ರೇ ಇದು ರೆಡಿ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಮನೇಲಿ ಇಷ್ಟ ಆಗೇ ಆಗುತ್ತೆ. ಮ್ಯಾಂಗೋ ಸೀಸನ್ ಅಲ್ವಾ ಇದು. ನಾನು ನೋಡ್ತಾ ಇನ್ಸ್ಟಾದಲ್ಲಿ ಎಲ್ಲರೂ ಮಾಡ್ತಾಯಿದ್ರು ಆಯಿತಾ. ಒಂದು ಸಲ ಟ್ರೈ ಮಾಡೋಣ ಅಂಥೇಳಿ ಮನೇಲಿ ಮ್ಯಾಂಗೋ ಇತ್ತು ಅಂತ ಟ್ರೈ ಮಾಡಿದ್ದಾಯಿತು. ತುಂಬಾ ಈಸಿನೇ, ಮಾಡ್ಕೊಂಬಿಡ್ಬೋದು. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮತ್ತು ಲೈಕ್ ಮಾಡಿ ತಿಳಿಸಿ ಆಯಿತಾ. ಥ್ಯಾಂಕ್ ಯು.